ಶುಭವಾಗಲಿ. ಇಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ 12ನೇ ದಿನ. ಯುದ್ಧಕ್ಕೆ ಯಾರನ್ನು ಕಳಿಸುವುದು? ಅಗ್ರಜ, ಅಣ್ಣ ಅರ್ಜುನ, ಶ್ರೀಕೃಷ್ಣ ಪರಮಾತ್ಮ, ಬಲರಾಮರು ಸಂಶಪ್ತಕನೆಂಬ ರಾಕ್ಷಸನನ್ನು ಕೊಲ್ಲಲು ಹೋಗಿದ್ದಾರೆ. ಹೌದು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿ ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ. ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ. ಹೌದು ಅಭಿಮನ್ಯು, ಇಂದು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಚಕ್ರವನ್ನು ರಚಿಸಿ ಅದನ್ನು ಭೇದಿಸುವ ವಿದ್ಯೆ ನಿನ್ನ ತಂದೆಯಾದ ಅರ್ಜುನ ಮತ್ತು ಶ್ರೀಕೃಷ್ಣನಿಗೆ ಗೊತ್ತು. ಅವರು ಇಂದು ಸಂಸಪ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ. ಯುದ್ಧಕ್ಕೆ ಯಾರನ್ನು ಕಳಿಸುವುದು ಎಂಬುವುದೇ ದೊಡ್ಡ ಚಿಂತೆಯಾಗಿದೆ. ದೊಡ್ಡಪ್ಪ ಅಂದಿರೆ ಈ ನಿಮ್ಮ ಮಗ ಅಭಿಮಾನಿಗೆ ಸತ್ವ ಪರೀಕ್ಷೆಯೇ? ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ದೊಡ್ಡ ಚಿಂತೆ ಬಿಡು ದೊಡ್ಡಪ್ಪ, ನನಗೆ ಅಭಯ ನೀಡಿರಿ. ಏನು ಅಭಿಮನ್ಯು? ಬಲೆ ಕುಮಾರ ಬಲೆ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಅತೀವ ಸಂತೋಷವಾಗುತ್ತಿದೆ. ಆದರೆ ಎಂಬ ಚಿಂತೆ ಏಕೆ ದೊಡ್ಡಪ್ಪ? ನಿಮ್ಮ ಅಭಿಮಾನದ ಮೇಲೆ ಸಂಶಯ ದೊಡ್ಡಪ್ಪ. ನನ್ನ ಮೈಯಲ್ಲಿ ಹರಿತಿರುವುದು ಶಕ್ತಿವಂಶ ರಕ್ತ. ಮೇಲಾಗಿ ಜಗದ್ವಿಜಾತ ಅರ್ಜುನನ ಮಗ ಈ ಅಭಿಮಾನಿ. ಬಗಲಲ್ಲಿ ಹಾಕಿರುವ ಖಡ್ಗದಿಂದ ಕೌರವರನ್ನು ಹತ ಮಾಡಿ ಬರುವೆ. ಬಲೆ ಕುಮಾರ ಬಲೆ, ನಿನ್ನ ಪರಾಕ್ರಮದ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೂ ಧೈರ್ಯ ಬಂತು. ನಿನ್ನೊಂದಿಗೆ ನಾನು ಬರುತ್ತೇನೆ. ಚಕ್ರವ್ಯೂಹವನ್ನು ಭೇದಿಸಿ ವಿಜಯ ಸಾಧಿಸಿ ಬರೋಣ. ಏನು ಭೀಮಸೇನ, ಏನು ನಡೆಯುತ್ತಿರುವೆ? ಅಭಿಮನ್ಯು ಇನ್ನು ಬಾಲಕ. ಅವನನ್ನು ಅಂತ ಘನಘೋರ ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣದು. ಅಣ್ಣ, ನೀನು ಚಿಂತಿಸಬೇಡ. ಚಕ್ರವ್ಯೂಹವನ್ನು ಭೇದಿಸಿ ಅವರಿಗೆ ಸೋಲಿನ ರುಚಿ ತೋರಿಸಿ ಬರುವ ಸಾಮರ್ಥ್ಯ ಅಭಿಮನ್ಯುವಿನಲ್ಲಿದೆ. ಆಯ್ತು ಭೀಮಸೇನ, ನಿನ್ನ ಮಾತುಗಳಂತೆ ಅಭಿಮನ್ಯುನನ್ನು ಯುದ್ಧರಂಗಕ್ಕೆ ಕಳಿಸೋಣ. ಯುದ್ಧರಂಗದಲ್ಲಿ ನಾವು ಅಭಿಮನ್ಯುವಿಗೆ ರಕ್ಷಕ ವಚನವಾಗೋಣ. ಬಹಳ ಸಂತೋಷ ದೊಡ್ಡಪ್ಪ. ಅಮ್ಮನ ಆಶೀರ್ವಾದ ಪಡೆದು ಉತ್ತರಿಗೆ ಹೇಳಿ ರಣರಂಗಕ್ಕೆ ಹೋಗುತ್ತೇನೆ. ನಿನಗೆ ಮಂಗಳವಾಗಲಿ. ಹೇಳು ಮಹಾರಾಜರೇ. ರಥವನ್ನು ಸಿದ್ಧ ಮಾಡಿರಿ. ಆಗಲಿ ಮಹಾರಾಜರೇ, ರಥವು ಸಿದ್ಧವಾಗಿದೆ. ಬಂದು ಹಸಿರಾಗಿದೆ, ಅರಮನೆಗೆ ಹೋಗೋಣ. ಅಮ್ಮ, ನಿನ್ನ ಪಾದಗಳಿಗೆ ನನ್ನ ನಮನಗಳು. ಹೇಳು ಮಗು, ನಿನಗೆ ಶುಭವಾಗಲಿ. ಏನು ವಿಷಯ ತಂದಿರುವೆ? ಅಮ್ಮ, ಈ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ದೊಡ್ಡಪ್ಪಂದಿರಾದ ಭೀಮಸೇನ ಹಾಗೂ ಧರ್ಮರಾಯರ ಆಶೀರ್ವಾದ ಪಡೆದು ಬಂದಿದ್ದೇನೆ. ಇದೇನು ಕಂದ, ನೀನು ಯುದ್ಧ ರಂಗಕ್ಕೆ ಹೋಗುವೆಯಾ? ಬೇಡ ಕಂದ, ಬೇಡ. ಹೌದು ಅಮ್ಮ, ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಚಿಂದಿ ಮಾಡಿ ಪಾಂಡವರ ವಿಜಯ ಪತಾಕೆಯನ್ನು ಆರಿಸಿ ಬರುವೆ. ಬೇಡ ಕಂದ, ಬೇಡ. ಇದನ್ನು ನಾನು ವಿರೋಧಿಸುತ್ತೇನೆ. ತಾಳು, ಮಾಮನವರನ್ನು ಕಂಡು ಬರುತ್ತೇನೆ. ಅಮ್ಮ ಸುಭದ್ರಾನಂದ, ಅಭಿಮಾನಿನ ಮೇಲೆ ನಂಬಿಕೆ ಇಲ್ಲವೇ ನಿಮಗೆ? ಯುದ್ಧ ರಂಗಕ್ಕೆ ಹೋಗಬೇಕಾದ ನನಗೆ ಆಶೀರ್ವದಿಸಿ ಕಳಿಸಿಕೊಡಮ್ಮ. ಆಗಲಿ ಮಗು, ಶ್ರೀಕೃಷ್ಣನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಕಂದ. ಹೋಗಿ ಬಾ ಕಂದ, ಜಯಶಾಲಿಯಾಗಿ ಬಾ. ಪ್ರಿಯ ಉತ್ತರಿ, ಹೇಗೆ ಪ್ರಿಯ? ನಿನ್ನ ವದನವಿನ್ನು ಖಿನ್ನವಾಗಿದೆ. ಇದಕ್ಕೆ ಕಾರಣ ಏನೆಂದು ಕೇಳಬಹುದೇ? ಹೇ ಪ್ರಾಣಕಾಂತ, ತಾವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿದು ನಾನು ನಿಮ್ಮ ಚಿಂತೆಯಲ್ಲಿರುವೆ. ತಾವು ಯುದ್ಧ ರಂಗಕ್ಕೆ ಹೋಗುವುದು ಬೇಡ. ನಾನು ಅರ್ಜುನನ ಮಗ. ಬಗಲಲ್ಲಿ ಹಾಕಿರುವ ಖಡ್ಗದಿಂದ ಕೌರವರನ್ನು ಹತ ಮಾಡಿ ವಿಜಯಶಾಲಿಯಾಗಿ ಬರುವೆ. ನಿಮ್ಮ ಪಾದಗಳಿಗೆ ಎರಗಿ ಬೇಡಿಕೊಳ್ಳುವೆ. ತಾವು ಯುದ್ಧ ರಂಗಕ್ಕೆ ಹೋಗುವುದು ಬೇಡ. ಉತ್ತರಿ, ಈ ಖಡ್ಗವನ್ನು ಹಿಡಿದುಕೊಂಡು ನಿನ್ನ ಜೊತೆಯಲ್ಲಿ ತರಕಾರಿ ಹೆಚ್ಚುತ್ತಾ ಕುಳಿತುಕೊಳ್ಳಬೇಕೇನು ಉತ್ತರಿ? ಇನ್ನೊಂದು ಮಾತನ್ನು ನುಡಿಯದಿರು ಪ್ರಾಣಕಾಂತ. ನಿಮ್ಮ ಮೇಲಿನ ಪ್ರೀತಿಯಿಂದ ನುಡಿದೆನು. ಪ್ರಿಯ ಉತ್ತರಿ, ಉತ್ತರಕ್ಕೆ ಎದುರುತ್ತರ ಕೊಡುತ್ತಾ ಮಾತನಾಡೋದನ್ನು ಬಿಟ್ಟು ಆರತಿ ಬೆಳಗಿ ಸಿಂಧೂರ ತಿಲಕವನ್ನಿಟ್ಟು ಹೋಗಿ ಬಾ ಎಂದು ಕಳಿಸಿಕೊಡು.
ನಿಮ್ಮನ್ನು ಯಮಪುರಕ್ಕೆ ಕಳಿಸುತ್ತೇನೆ. ಯಮಪುರಕ್ಕೆ ಕಳಿಸುವ ಬಾಲಕ, ನಿನಗೇನು ಗೊತ್ತು ಈ ಚಕ್ರವ್ಯೂಹದ ಮರ್ಮ? ಚಕ್ರವ್ಯೂಹ ಕೌರವರಿಗೆ ಪಾಂಡವರಿಗೆ ಬಿಲ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರೇ ನೀವು ಭೂಮಿಗೆ ಬಂದ ಮೇಲೆ ಕಲಿತಿರುವೆ. ಆದರೆ ನಾನು ನನ್ನ ತಾಯಿಯ ಗರ್ಭದಲ್ಲೇ ಇರುವಾಗಲೇ ನಿನ್ನ ಚಕ್ರವ್ಯೂಹದ ಕಥೆಯನ್ನು ಕೇಳಿ ತಿಳಿದುಕೊಂಡಿದ್ದೆ. ಅದಕ್ಕಾಗಿ ಚಕ್ರವ್ಯೂಹದ ಸುತ್ತಲಿರುವ ಸೈನ್ಯವನ್ನು ಕೊಂದು ಒಳಪ್ರವೇಶಿಸಿದ ನಿನ್ನ ಶೌರ್ಯಕ್ಕೆ ನನಗೆ ದಿಗ್ಭ್ರಮೆಯಾಗುತ್ತದೆ. ಇನ್ನು ಮುಂದೆ ನಿನ್ನನ್ನು ಸೋಲಿಸಲು ನಮ್ಮಿಂದಾಗದು. ದ್ರೋಣಾಚಾರ್ಯ, ಇವನ ಶಕ್ತಿ ಸಾಮರ್ಥ್ಯ ನೋಡಿ ನಿಮ್ಮ ಸೋಲು ಸ್ವಾಗತಿಸುವಂತಿದೆ. ನಿಮ್ಮ ಮಾತು ಸೈಂಧವ. ದೊಡ್ಡಪ್ಪ, ಮಗನ ಪರಾಕ್ರಮವನ್ನು ಕಂಡು ಗುರುವಿಗೆ ಧೈರ್ಯ ತುಂಬುವ ನಿನ್ನ ಹೇಳಿತನಕ್ಕೆ ನನ್ನ ಧಿಕ್ಕಾರವಿರಲಿ. ಸೈಂಧವ, ಬಿಡಬೇಡ ಅವನನ್ನು. ಕೌರವ ಸೈನಿಕರನ್ನು ತುಂಡರಿಸಿದ ಅವನ ಕೈಗಳನ್ನು ಕತ್ತರಿಸಿ ಹಾಕು. ಆಗಲಿ ಮಹಾರಾಜರೇ, ನಿಮ್ಮ ಅಪ್ಪನೆಯಂತೆ ಯುದ್ಧ ರಂಗದಲ್ಲಿ ಇವನನ್ನು ಮುಂದಿನಿಂದ ಸೋಲಿಸಲು ಸಾಧ್ಯವಿಲ್ಲ. ಮುಗಿಯಿತು ಅಭಿಮಾನ್ಯ ನಿನ್ನ ಕಥೆ. ಆಗಲಿ ಮಹಾರಾಜರೇ, ನಿಮ್ಮ ಅಪ್ಪನೆಯಂತೆ ಯುದ್ಧ ರಂಗದಲ್ಲಿ ಇವನನ್ನು ಮುಂದಿನಿಂದ ಸೋಲಿಸಲು ಸಾಧ್ಯವಿಲ್ಲ. ಮುಗಿಯಿತು ಅಭಿಮಾನ್ಯ ನಿನ್ನ ಕತೆ. ಅಮ್ಮ ಸುಭದ್ರಾನಂದ, ಕೌರವರು ಮೋಸದಿಂದ ಕೊಂದರು ತಾಯಿ. ನನ್ನನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ಇಲ್ಲದ ಹೇಡಿಗಳು ನನ್ನನ್ನು ಹಿಂದಿನಿಂದ ಬಂದು ಕೈ ಕತ್ತರಿಸಿ ಹೋದರು ತಾಯಿ. ಉತ್ತರಿ, ಹಿಂದಿನಿಂದ ನಿನ್ನ ಕುಂಕುಮವು ದೂರವಾಯಿತು. ಉತ್ತರೇ, ಚಕ್ರವ್ಯೂಹ ಭೇದಿಸಲಾಗದೆ ಶ್ರೀಕೃಷ್ಣ ಅರ್ಜುನ ಸಂಸ್ಥಾಪಕ ಎಂಬ ಮನುಷ್ಯನನ್ನು ಎದುರಿಸಲು ಹೋಗಿದ್ದಾರೆ. ಅಲ್ಲಿರುವವರಿಗೆ ಕಳಿಸಿ ಇವನ ಪಾರ್ಥ ಶರೀರವನ್ನು. ಕೌರವ